Yeah. MD. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ನಾನು ಜಸ್ಟ್ ಮಾರ್ಕೆಟಿಂದ ಇವಾಗ ಬಂದಿದ್ದು. ಇವತ್ತು ಬಂದುಬಿಟ್ಟು 19th ಅಕ್ಟೋಬರ್, ಟೈಮ್ ಬಂದುಬಿಟ್ಟು 3 o'clock ಮಧ್ಯಾಹ್ನ. ಏನಂದರೆ ನಾನೊಂದು ಯೂಸ್ಫುಲ್ ಇದು ನಿಮಗೆ ಟಿಪ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಕೊರೋನಾ ಪೀರಿಯಡ್ ಅಂತೆಲ್ಲ ಯಾವಾಗಲೂ ಮೊದಲಿಂದನೂ ನಾವು ಯಾವುದೇ ಥರ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಬಂದರೆ ನಮಗೆ ಡೇ ರುಟೀನ್ ಮಾರ್ನಿಂಗ್ ವರ್ಕಲ್ಲಿ ಸ್ವಲ್ಪ ಟೈಮ್ ಕಡಿಮೆ ಹಿಡಿಯುತ್ತೆ. ಸೊ ದಟ್ ನಾನು ಏನು ಮಾಡ್ತೀನಿ, ವೆಜಿಟೇಬಲ್ಸ್ ಎಲ್ಲ ಮಾರ್ಕೆಟಿಂದ ತಂದ ಮೇಲೆ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಅದನ್ನು ವಾಶ್ ಮಾಡಿಬಿಟ್ಟು ಅದನ್ನು ಆರಿಸಿ ಸೆಕ್ಯೂರ್ ಮಾಡೋದು ಯಾವ ಥರ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ. ವೆಜ್ಜೀಸ್ ಆ್ಯಂಡ್ ಫ್ರೂಟ್ ವಾಶ್ ಅಂತೇಳಿ ಸ್ಯಾಫು ಕಂಪ್ನಿಯವ್ರದ್ದು ಬೇರೆ ಬೇರೆ ಕಂಪ್ನಿದೆಲ್ಲ ಸಿಗುತ್ತೆ. ಆನ್ಲೈನ್ದು ನಿಮಗೆ ಬೇಕಾಗಿರೋದೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ನನಗೆ ಇಲ್ಲಿ ಸಾಫು ಅವ್ರದ್ದು ವೆಜ್ಜೀಸ್ ಆ್ಯಂಡ್ ಫ್ರೂಟ್ಸ್ ವಾಶ್ ಅದು ನನಗೆ ಸಿಕ್ಕಿದೆ. ಇದು ಏನಂತ ಹೇಳಿದ್ರೆ, ಇದನ್ನು ಫುಡ್ಡು ಇದೇನು ನಾವು ಇಂಗ್ರೀಡಿಯೆಂಟ್ಸ್ ಏನಿರ್ತೀವೋ ಅಂದರೆ ಫ್ರೂಟ್ಸು ವೆಜಿಟೇಬಲ್ಸು ಆ ಪರ್ಪಸ್ಸಿಗೆ ಮಾಡಿ, ವಾಷಿಗೆ ಪರ್ಪಸ್ಸಿಗೆ ಅಂತಲೇ ಮಾಡಿರೋದು. ಇದು ನನಗೆ 99 rupeesಗೆ ಲೋಕಲ್ ಶಾಪಿಂದ ತೊಗೊಂಡು ಬಂದಿರೋದು. ಆನ್ಲೈನಲ್ಲಿ ಸ್ವಲ್ಪ ಡಿಫ್ರೆಂಟ್ ಅಮೌಂಟಲ್ಲಿ ಸಿಗುತ್ತೆ. ನೋಡಿ, ಇದು ಬ್ಯಾಕ್ಟೀರಿಯಾ ಮತ್ತು ವೈರಸ್ನ ರಿಮೂವ್ ಮಾಡುತ್ತೆ. ಮತ್ತು ಪೆಸ್ಟಿಸೈಡ್ಸ್ ಎಲ್ಲ ಹಾಕಿರ್ತಾರಲ್ವ, ಕೆಮಿಕಲ್ಸ್ ಎಲ್ಲ ಸ್ಪ್ರೇ ಮಾಡಿರ್ತಾರೆ, ಅದು ಎಲ್ಲ ರಿಮೂವ್ ಮಾಡುತ್ತೆ. ಮತ್ತು ಸಾಯಿಲ್ ಕಂಟೆಂಟ್ ಇರುತ್ತಲ್ಲ, ಅದರದ್ದು ಎಲ್ಲ ರಿಮೂವ್ ಮಾಡುತ್ತೆ. 100% ಇದನ್ನು ಫುಡ್ ಇಂಗ್ರೀಡಿಯೆಂಟ್ಸಿಗೆ ಅಂತಲೇ ನಾವು ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಮಾಡಿರೋದು. ಇದು ಏನಂದರೆ 1 kg ವೆಜಿಟೇಬಲ್ಲು ಇಲ್ಲ ಫ್ರೂಟ್ಸಿಗೆ 1 ಕ್ಯಾಪು, ಈ ಇದರಲ್ಲಿ ಬಾಟಲಲ್ಲಿ ಕ್ಯಾಪ್ ಇದೆ ಅಲ್ಲ, ಅದನ್ನು 1 ಕ್ಯಾಪು ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಸೋಕ್ ಮಾಡಿ 5 minutes ಬಿಟ್ಬಿಟ್ಟು ಹಾಕ್ಕೋಬೇಕು, ಯೂಸ್ ಮಾಡಿ. 2 ಟಬ್ ತೊಗೊಂಡು 1 ಟಬ್ಬಲ್ಲಿ ಅದು ವೆಜ್ಜಿ ವಾಶ್ ಹಾಕ್ಬಿಟ್ಟು ಅದರಲ್ಲಿ ಒಂದು 5 minutes ವೆಜಿಟೇಬಲ್ಸ್ ಫ್ರೂಟ್ಸ್ ಹಾಕ್ಬಿಟ್ಟು ನಂತರ ಇನ್ನೊಂದು ಟಬ್ಗೆ ಮತ್ತೆ ನೀರು ಹಾಕ್ಕೊಂಡು ಸಾಲ್ಟು, ನೀವು ಕ್ರಿಸ್ಟಲ್ ಆಗಿ ತೊಗೋಬೋದು ಅಥವಾ ಟೇಬಲ್ ಸಾಲ್ಟ್ ಯಾವುದಾದ್ರೂ ತೊಗೊಬೋದು, ಹಾಕ್ಬಿಟ್ಟು ಕರಗಿಸಿ ಚೆನ್ನಾಗಿ ಅದರಿಂದ ತೆಗೆದ್ಬಿಟ್ಟು ಆ ಟಬ್ಬಿಂದ ಸಾಲ್ಟೆಡ್ ವಾಟರ್ಗೆ ಹಾಕ್ಬಿಟ್ಟು ಒಂದು 5 minutes ಬಿಟ್ಬಿಟ್ಟು ನೀವು ಅದನ್ನು ಮತ್ತೆ ಕ್ಲೀನಾಗಿ ಸೋಕ್ ಮಾಡಬೇಕು. ಅದನ್ನು ಮಣ್ಣು ಎಲ್ಲ ಬಿಡುತ್ತೆ ಮತ್ತು ಕೆಮಿಕಲ್ ಏನಿದ್ರೂ ಬಿಡುತ್ತೆ. ಇವಾಗ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ ಎಲ್ಲ ವಾಶ್ ಮಾಡಿ ನಾನು ಇದು ಜಾಲರಿ ಥರ ಇರೋ ಟಬ್ಬಿಗೆಲ್ಲ ಹಾಕ್ಕೊಂಡಿದ್ದೀನಿ. ನೀರೆಲ್ಲ ಇದಾಗಿದೆ, ಅಂದರೆ ಎಲ್ಲ ನೀರೆಲ್ಲ ಬಸ್ಕೊಂಡಿದೆ, ಅಂದರೆ ವಾಟರ್ ಕಂಟೆಂಟ್ ಇಲ್ಲ ಅದರಲ್ಲಿ. ಇವಾಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಬಟ್ಟೆ ಕಾಟನ್ ವೇಲು ಅಥವಾ ಬೆಡ್ಶೀಟ್, ಹಳೆ ಬೆಡ್ಶೀಟ್ಸ್ ಇರುತ್ತಲ್ಲ, ಅದಕ್ಕೆ ಅದನ್ನು ಒಂದು 1 hour ಆರೋದಕ್ಕೆ ಬಿಡಬೇಕು. ಅಂದರೆ ನೀರು ಎಲ್ಲ ಹೋಗಬೇಕು, ಆಗಬೇಕು. ಅಷ್ಟವರೆಗೂ ಎಲ್ಲ ಹರಡೋಣ. ಸಪ್ರೇಟ್ ಹರಡಿದ್ರೆ ನಮಗೆ ಜೋಡಿಸುವಾಗ ಈಸಿ ಅನಿಸುತ್ತೆ. ಇವಾಗ ನೀರೆಲ್ಲ ಇಳಿದ್ಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು, ಹಳೆ ಬೆಡ್ಶೀಟು ಅಥವಾ ಕಾಟನ್ ವೇಲ್ ಇರುತ್ತಲ್ಲ ಅದರ ಮೇಲೆ ಆರೋದಕ್ಕೆ ಇಟ್ಟಿರೋದು. ಇಲ್ಲಿ ಟೊಮೊಟೊ ಬೇಗನೆ ಇದು ಹಾಳಾಗುತ್ತೆ ಅಲ್ವಾ, ಅದಕ್ಕೆ ಅದು ಸಪ್ರೇಟ್ ಕ್ಲೀನಾಗಿ ಒರೆಸ್ಬಿಟ್ಟು ಮತ್ತು ಅದಕ್ಕೆ ಸ್ವಲ್ಪ ಸಾಲ್ಟ್ ವಾಟರ್ ವಾಶ್ ಮಾಡಿರೋದ್ರಿಂದ ಬೇಗ ಹಾಳಾಗೋದಿಲ್ಲ. ಮತ್ತು ಬೀಟ್ರೂಟಲ್ಲಿ ತುಂಬಾ ಮಣ್ಣಿರುತ್ತೆ, ನಾವು ಎಷ್ಟು ಕ್ಲೀನಾಗಿ ವಾಶ್ ಮಾಡಿದ್ರೂ ಮಣ್ಣಿದ್ದೇ ಇರುತ್ತೆ. ನೀವು ಈ ಥರ ಮಾಡೋದ್ರಿಂದ ನೀವು ಬೇಗನೆ ಯೂಸ್ ಮಾಡುವಾಗ ನಿಮಗೆ ಈಸಿ ಅನಿಸುತ್ತೆ. ಮತ್ತು ಇದು ಗೋರಿಕಾಯಿ, ಸೋರೆಕಾಯಿ, ಬಿಟರ್ಗಾರ್ಡ್ ಮತ್ತು ಹೀರೆಕಾಯಿ, ಬೆಂಡೆಕಾಯಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀವು ಎಷ್ಟು ತೊಗೊತೀರೋ ಅದು ತೊಗೊಂಡು ಅದರದ್ದು ನೀವು ಎಷ್ಟು ತೊಗೊಂಡ್ರೂ ಅದು ವೆಜ್ಜೀಸ್ ವಾಶ್ ಇದೆಯಲ್ಲ 1 kg ವೆಜಿಟೇಬಲ್ ಫ್ರೂಟ್ಗೆ 1 ಕ್ಯಾಪ್ ಹಾಕ್ಕೋಬೇಕು. ಮತ್ತು ತೊಂಡೆಕಾಯಿ ನಮಗೆ ಏನು ಬೇಕೋ ಅವೈಲಬಿಲಿಟಿ, ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೆಸಿಟಿ ಇರೋಷ್ಟು ತೊಗೊಂಡು ಬಂದಿದ್ದೀನಿ. ಮತ್ತು ಹೂವು ಮತ್ತು ಸೊಪ್ಪು ಫ್ರೆಶ್ ಆಗಿ ಸಿಗುತ್ತೆ ಡೈಲಿ, ಹಾಗಾಗಿ ಸ್ವಲ್ಪ ತೊಗೊಂಡು ಬಂದಿದ್ದೀನಿ. ಇನ್ನು ಫ್ರೂಟ್ಸು ಇದು ನಮಗೆ ಇಲ್ಲಿ ಕೋವಾ ಸಿಗೋದಿಲ್ಲ, ಸೀಬೆಕಾಯಿ, ಹಂಗಾಗ್ಬಿಟ್ಟು ಅದು ಸ್ವಲ್ಪ ಜಾಸ್ತಿ ತಂದಿದ್ದೀನಿ. ಮತ್ತು ಇನ್ನೆಲ್ಲ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ರೆಡಿ ಇದೆ. ಇದು 1 hour ಹಂಗೆ ಆರಿಸೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಫ್ರಿಡ್ಜ್ ಕವರಲ್ಲಿ ಹಾಕುವಾಗ ನಿಮಗೆ ಮತ್ತೆ ಸಿಗ್ತೀನಿ. ಇವಾಗ ಇಷ್ಟು ಆಗಿದೆ ಪ್ರೊಸೀಜರ್. ಇವಾಗ ನೋಡ್ತಾ ಇದ್ದೀರಾ, ನಾನು ಅದೆಲ್ಲ ಆರೋದಕ್ಕೆ ಅಂತ ಇಟ್ಟಿದ್ದೆ ನೀರೆಲ್ಲ ಹೋಗಿದೆ. ಒರೆಸೋ ನೆಸೆಸಿಟಿ ಇಲ್ಲ, ಯಾಕಂದರೆ ಎಲ್ಲ ನೀರೆಲ್ಲ ಹೋಗಿದೆ, ಕಾಣಿಸ್ತಾ ಇದೆ ಅಲ್ಲ ನಮಗೆ. ನೋಡಿ, ಇದು ಲಾಸ್ಟ್ ವೀಕಿಂದು ಉಳಿದಿರೋ ವೆಜಿಟೇಬಲ್ಸ್. ಇದನ್ನು ಅದ್ರ ಜೊತೆ ಮಿಕ್ಸ್ ಮಾಡೋದಿಲ್ಲ, ಸಪ್ರೇಟಾಗಿ ಇಟ್ಕೋತೀನಿ.
ನಾನು ಯಾವ ಥರ ಬ್ಯಾಗಲ್ಲಿ ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದ್ರೆ ನೋಡಿ, ಬೆಂಡೆಕಾಯಿನೂ ಫ್ರೆಶ್ ಆಗಿದೆ ನೋಡಿ, ಕ್ಯಾರೆಟ್ ಎಲ್ಲ ಫ್ರೆಶ್ ಆಗಿದೆ. ಇದು ಲಾಸ್ಟ್ ವೀಕಿಂದ, ಇದು 8 ಡೇಸ್ದು. ನಾನು ಯಾವ ಥರ ಅಂತ ಹೇಳಿದ್ರೆ, ಇದು ಕರ್ಟನ್ ಬರುತ್ತಲ್ಲ, ಮೊಸ್ಕಿಟೋ ಮ್ಯಾಟ್ರೆಸ್ ಬರುತ್ತಲ್ಲ, ಇದಕ್ಕೆಲ್ಲ ಸೊಳ್ಳೆ ಪರ್ದೆ ಅಂತ ಹೇಳ್ತೀವಲ್ಲ, ಅದು ಬಟ್ಟೆ ತೊಗೊಂಡು ಬಂದು ಬ್ಯಾಗ್ ಮಾಡಿರೋದು. ಇದು ನಿಮಗೆ ಎಷ್ಟು ಮೆಜರ್ಮೆಂಟ್ ಅಂದರೆ 1 kg 2 kgದು 1/2 kgದು ಎಷ್ಟು ಅಳತೆ ಬೇಕೋ ಅಷ್ಟು ಮಾಡ್ಕೊಂಡಿರೋ ಬ್ಯಾಗು. ನಾನೊಂದು 15 ಬ್ಯಾಗ್ಸ್ ಮಾಡ್ಕೊಂಡಿದ್ದೀನಿ. ಅದರಲ್ಲೇ ವೆಜಿಟೇಬಲ್ ಸ್ಟೋರ್ ಮಾಡೋದು ನಾನು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಮಾಯ್ಶ್ಚರೈಸರ್ ಇರಲ್ಲ ಒಳಗೆ, ನೀರಿನ ಅಂಶ ಇಲ್ಲದೆ ಇದ್ದಾಗ ವೆಜಿಟೇಬಲ್ಸು ಕೊಳೆಯೋದಿಲ್ಲ ಮತ್ತು ಟೇಸ್ಟು ಏನು ಇದಾಗಲ್ಲ. ಹಾಗಾಗಿ ನೀಟಾಗಿ ಫ್ರೆಶ್ ಆಗಿರುತ್ತೆ. ಹಾಗಾಗಿ ನಾನು ಯಾವಾಗಲೂ ಇದನ್ನು ಯೂಸ್ ಮಾಡ್ತೀನಿ. ಕವರ್ ನಾನು ಯೂಸ್ ಮಾಡೋದಿಲ್ಲ. ಇದು ಗಿಡದ್ದು ಸ್ವಲ್ಪ ಭಾಗ ಇರುತ್ತೆ ಅಲ್ವಾ, ಅದನ್ನು ತೆಗಿಬೇಕು, ರಿಮೂವ್ ಮಾಡಿಬಿಟ್ಟು ಆಮೇಲೆ ಬ್ಯಾಗಿಗೆ ಹಾಕಬೇಕು. ಯಾಕಂದರೆ ಇದು ಬೇಗ ಕೊಳಿತಾ ಬರುತ್ತೆ, ಹಾಗಾಗಿ ಹಾಳಾಗುತ್ತೆ ತರಕಾರಿ. ಸೊ ನೀವು ಇದನ್ನು ತೆಗೆದು ರಿಮೂವ್ ಮಾಡಿ ಆಮೇಲೆ ಬ್ಯಾಗಿಗೆ ಹಾಕಬೇಕು. Yeah. MD, JPB, it's only right, baby. Yeah, why you mad? I got a bag, bro. Name hot in these streets, no Tabasco. But I'm so stubbed, that's a fact, yo. And then you can run it back, yo. Go on, run it back. You know that I run it. Everything you want, I already done it. And I got your little boo. ಫ್ರೆಂಡ್ಸ್, ಇವತ್ತಿಂದ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ನಿಮಗೆ ಇದು ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮತ್ತು ನಾಳೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.